मान्यवर, अभी एक फैशन हो गया है, आम्बेडकर 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 आम्बेडकर। इतना नाम अगर भगवान का लेते तो 7 जन्मों तक स्वर्ग मिल जाता। अच्छी बात है ना? सुनिए तो। SR ಹಿರೇಮಠ ಅವರು ಮಾತನಾಡ್ತಾ ಇದ್ದಾರೆ. ಏನು ಕುಮಾರಸ್ವಾಮಿ ಅವರ ಒತ್ತುವರಿ ಪ್ರಕರಣ ದಿನೇ ದಿನೇ ಒಂದು ಹೊಸ ತಿರುವನ್ನು ಪಡ್ಕೊಳ್ತಾ ಇದೆ. ಹೈಕೋರ್ಟ್ ತೀರ್ಪನ್ನ ಕುರಿತಂತೆ ಏನು ಈಗಾಗಲೇ ಒಂದು ತಡೆಯಾಗದೆ ಬಂದಿತ್ತು, ಮತ್ತೆ ಈಗ ಅದರ ಇನ್ನೊಂದು ಮಜಲನ್ನ SR ಹಿರೇಮಠ ಅವರು ಈಗಾಗಲೇ ತೆರೆದಿಡ್ತಾ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ರೀ. ಸರ್, ಈಗ ಕುಮಾರಸ್ವಾಮಿ ಅವರ ಒಂದು ಒತ್ತುವರಿ ಪ್ರಕರಣ ಈಗಾಗಲೇ ನಾವು ಬರೀ 14 ಎಕರೆ ಅಂತ ಅನ್ಕೊಂಡಿದ್ದು, ಮತ್ತು ಅದಕ್ಕೆ ಹೈಕೋರ್ಟ್ ಸಿಂಗಲ್ ಬೆಡ್ಜ್ ಅದಕ್ಕೆ ತಡೆಯಾಜ್ಞೆ ಕೊಟ್ಟಿದ್ದು ಅಂತ ಕೇಳಿದ್ದು. ಆದ್ರೆ ಈಗ ತಾವು ಇನ್ನೊಂದು ಮಾಹಿತಿನ ಹೊರಗಡೆ ತರ್ತಾ ಇದ್ದೀರಾ, ಅದು ಬಹಳ ವಿಶಿಷ್ಟವಾಗಿದೆ. ಅದ್ರ ಬಗ್ಗೆ ಹೇಳಿ ಸರ್. ಇಲ್ಲ, ಏನಿಲ್ಲ ಸರ್. 2023 ಆಗಸ್ಟ್ 18ರಂದ್ರೆ ನಾವು ಇದು ಹಾಕಿದ್ದೇವೆ ಸರ್, ಏನಂತೀರಿ, ಒಂದು ಮೆಮೊ ಅಂತಾರೆ ಹೈಕೋರ್ಟ್ದಲ್ಲಿ ಹಾಕಿ ಸ್ಪಷ್ಟವಾಗಿ ನಾವೇನು ಹೇಳಿದ್ದೇವೆ ಅಂದ್ರೆ, ಇವರು ಅಧಿಕಾರಿಗಳು ಇವರೆಲ್ಲ ಹಾದಿ ತಪ್ಪಿಸ್ತಾ ಇದ್ದಾರೆ. ಈ 14 ಎಕರೆ 4 ಗುಂಟೆಗೆ ಏನೂ ಸಂಬಂಧ ಇಲ್ಲ ನಮ್ಮ ಕೇಸಿಗೆ. ಅದನ್ನೊಬ್ರು ಸಂಪತ್ತು ಅವ್ರು ಅಂತ ಹೇಳಿ 2002ರಲ್ಲಿ ಹಾಕಿದ್ರು. ನಾವು ಮುಂದುವರಿಸಿದ ಕಂಪ್ಲೇಂಟ್ ಅಂದ್ರೆ ಜಿ ಮಾದೇಗೌಡರು ಏನು MP ಆಗಿದ್ರು, ಕಾವೇರಿ ನದಿ ಬಗ್ಗೆ ಹೋರಾಟ ಮಾಡಿದ್ರು, ಒಳ್ಳೆ ಪ್ರಾಮಾಣಿಕ ಸಾರ್ವಜನಿಕ ಕ್ಷೇತ್ರದಲ್ಲಿ ಇದ್ದಂತ ಒಬ್ಬ ಮುತ್ಸದ್ದಿ ರಾಜಕಾರಣಿ ಅವರು ನನಗೆ ವಿನಂತಿ ಮಾಡಿದ್ರು ಇದನ್ನ. ಸೊ ಆದ್ರೂ ನಾವೇನು 2020ರೊಳಗೆ ಹೈಕೋರ್ಟಿನ ಆದೇಶದ ಮೇರೆಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ರೆವೆನ್ಯೂ ಏನಂತಾರೆ, ರೆವೆನ್ಯೂ ಕಮಿಷನರ್ ಅಂತ ನಾವೇನಂತೇವೆ, ಅವರು ಅದನ್ನ ಆಳವಾಗಿ ಅಭ್ಯಾಸ ಮಾಡಿ ಏನೊಂದು ರಿಪೋರ್ಟ್ ಹಾಕಿದಾರ. ಅದನ್ನೇ ನಾವು ಆಧಾರವಾಗಿ ಇಟ್ಟುಕೊಂಡು ಅದು ಎಷ್ಟೆಷ್ಟು ಜನರು ಎಷ್ಟೆಷ್ಟು ಮಾಡಿದಾರ ಅನ್ನೋದು ಅದರೊಳಗಿದೆ. ಅದ್ರ ಪ್ರಕಾರ 71 ಎಕರೆ 30 ಗುಂಟೆ ಇದೆ ಸರ್ ಒಟ್ಟು. ಇದ್ರೊಳಗೆ ಈ ಪ್ರಭಾವಶಾಲಿ ರಾಜಕಾರಣಿಗಳದ್ದೇ ಒಂದು ಒಳ್ಳೆ ದೊಡ್ಡ ಭಾಗ ಇದೆ. ಆದ್ರೆ ಉಳಿದ ಹಲವಾರು ಏನಿದ್ದಾರೆ ಎನ್ಕ್ರೋಚ್ಮೆಂಟ್ ಇದ್ದಾರೆ. ಸೊ ಇದು ಏನಿದೆಲ್ಲ ನಾವು ಹೇಳೋದೇನಂದ್ರೆ, ಅದನ್ನ ಸಮಗ್ರವಾಗಿ ಏನ್ ಕೊಟ್ಟಿದ್ದಾರೆ ಆ ಪ್ರಕಾರ ಅದನ್ನ ಮಾಡಬೇಕು. ಮತ್ತು ಕಳೆದ ಸಲ 19ನೇ ತಾರೀಕಿನ ದಿವಸ ಮಾರ್ಚ್ ಏನೊಂದು ಹೈಕೋರ್ಟ್ದಲ್ಲಿ ಈ ಕೋರ್ಟ್ ನಿಂದನ ಕೇಸ್ ನಾವೇನು 2020ರಲ್ಲಿ ಹಾಕಿದೆವು. ಅದ್ರೊಳಗ ಜಡ್ಜ್ ಅವರು ಸ್ಪಷ್ಟವಾಗಿ ಹೇಳಿದ್ರು, 14 ಎಕರೆ ಅದು ಬಿಟ್ಬಿಡಿ, 71 ಎಕರೆ ನೀವು ಏನ್ ಮಾಡ್ಬೇಕು, ಒತ್ತುವರಿ ತೆರವು ಮಾಡಬೇಕು, ಒತ್ತುವರಿ ಮಾಡಿದವ್ರ ಮೇಲೆ ನೀವು ಕೇಸ್ ಹಾಕ್ಬೇಕು, ಮತ್ತು ಯಾವ ಅಧಿಕಾರಿಗಳು ಒತ್ತುವರಿದಾರರು ಅವ್ರ ವಿರುದ್ಧನೂ ಕ್ರಿಮಿನಲ್ ಕೇಸು, ಒತ್ತುವರಿದಾರರ ವಿರುದ್ಧನೂ ಕ್ರಿಮಿನಲ್ ಕೇಸ್ ಹಾಕ್ಬೇಕು. ಸೊ ಇವು 3 ಮಾಡಿದಾಗ ಹೈಕೋರ್ಟ್ ಆಜ್ಞೆಯನ್ನ ಅವ್ರು ಪಾಲನೆ ಮಾಡ್ದಂಗೆ ಆಗ್ತದೆ. ಈಗೇನದಲ್ಲ, ಒಂದು ನನ್ನ ಅಭಿಪ್ರಾಯದೊಳಗೆ ತಡವಾದ್ರೂ ಅಡ್ಡಿಲ್ಲ, ಕರ್ನಾಟಕ ಸರ್ಕಾರ ಈಗ ಆ ಕಡೆಗೆ ಮನಸ್ಸು ಮಾಡಿದೆ ಅಂತ ನಮ್ಗೆ ಅನಿಸ್ತಾ ಇದೆ. ಯಾಕಂದ್ರೆ ಅವರು ತೆರವಿನ ನೋಟಿಸ್ ಮೊದಲನೇ ಸಲ ಕೊಟ್ಟಿದ್ದು ಬಿಸಿ ಹತ್ತಿ ಸುಪ್ರೀಂ ಕೋರ್ಟ್ಗೆ ಹೋಗಿ 274 ಪುಟಗಳ SLP ಅನ್ನ ಹಾಕಿ ಅವ್ರು ಏನೆಲ್ಲ ಆರ್ಗ್ಯುಮೆಂಟ್ ಮಾಡಿದಾಗ ಅವ್ರು ಹೇಳಿದ್ರು, ಇಲ್ಲ ಇದು ಹೈಕೋರ್ಟ್ ಎದುರುಗಡೆಗಿದೆ, ನೀವು ಅಲ್ಲಿ ಹೋಗಿ ಅಲ್ಲಿ ಮಾಡ್ರಿ ಅಂತ ಏನು ಮಾಡಿದ್ರು. ಅದು ನಮಗೆ ತುಂಬಾ ಅದೇನಂತಲ್ಲ ಬಹಳ ಸಂತೃಪ್ತಿ ತಂದಿದೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ದಲ್ಲಿ ಒಮ್ಮೆ ಅವರು ತಡೆಯಾಜ್ಞೆ ಕೊಟ್ಬಿಟ್ರಂದ್ರೆ ಹೈಕೋರ್ಟ್ ಕೋರ್ಟ್ ನಿಂದನ ಕೇಸ್ದೊಳಗೆ ಮತ್ತೆ ಒಂದು 5 ವರ್ಷ ಅದು ಈಗ ನನಗೆ ಈಗಲೇ 80 ವಯಸ್ಸಾಗಿದೆ, ನಾವು ಜೀವಮಾನದೊಳಗಡೆ ಆಗ್ಬೇಕಾದ್ರೆ. ಈಗ ಏನು ಮಾರ್ಚ್ 19 ನಮ್ಮ ವಕೀಲರು ಪ್ರಶಾಂತ್ ಭೂಷಣ್ ಅವರು ಪರಿಣಾಮಕಾರಿಯಾಗಿ ಮಾಡಿ ಇವನ್ ಕೇವಿಟ್ ಹಾಕಿದ್ರು, ಅಂದ್ರೆ ಯಾವುದೇ ಆದೇಶವನ್ನ ನಮ್ಮನ್ನು ಕೇಳಾರ್ದೆ ಕೊಡಬಾರ್ದು ಅಂತ. ಆದ್ರೆ ನಾವೇ ಅದರಲ್ಲಿ ರೆಸ್ಪಾಂಡ್ ನಂಬರ್ 1 ಇರೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಅವ್ರು ಬರೋಬ್ಬರಿಗೆ ಅರ್ಗ್ಯೂ ಮಾಡಿ ನನ್ನ ಅಭಿಪ್ರಾಯದೊಳಗೆ ಸುಪ್ರೀಂ ಕೋರ್ಟ್ ಏನು ಒಂದು 2 ಜಡ್ಜ್ ಬೆಂಚ್ ಏನಿದೆಯಲ್ಲ ಅವರು ಏನ್ ಕೊಟ್ಟಿದ್ದಾರೆ ಅದನ್ನ ನಾವು ತುಂಬಾ ಹೃದಯದಿಂದ ನಾವು ಸ್ವಾಗತ ಮಾಡ್ತೀವಿ ಸರ್. ಯಾಕಂದ್ರೆ ಈ ನ್ಯಾಯದ ಡಿಲೇ ಆಗೋದೇನಿದೆಯಲ್ಲ, ವಿಳಂಬ, ಬಹಳ ಸಮಸ್ಯೆ ಇದೆ. ಯಾಕಂದ್ರೆ ಜನರಿಗೆ ನ್ಯಾಯ ಸಿಗ್ಬೇಕಾದ್ರೆ ಬಹಳ ಕಷ್ಟ ಆಗ್ತದೆ. ಸೊ ಅವರು ಪಟ್ ಅಂತ ಇದನ್ನೇನು ಒಬ್ಬ ಪ್ರಭಾವಶಾಲಿ ವ್ಯಕ್ತಿ ಅಲ್ಲಿ ಹೋದ್ರು ಕೂಡ ಅದನ್ನ
ಅವರು ಏನ್ ಮಾಡ್ತಾರೆ ರಿಜೆಕ್ಟ್ ಮಾಡಿ, ಆದ್ರೆ ಈ ವಿಷಯದ ಬಗ್ಗೆ ನೀವು ಹೈಕೋರ್ಟ್ಗೆ ಹೋಗಬಹುದು ಅಂತ ಅವರು ಹೇಳಿದ್ದಾರೆ. ಸೊ ಅವರು ಬರಲಿ ಹೈಕೋರ್ಟ್ ದಲ್ಲಿ. ನಾವು ಮೊದಲಿನ 2020 ಕೋರ್ಟ್ ನಿಂದ ನಾವು ಮಾಡಿದಾಗ ಎಸ್ ಡಿ ಕುಮಾರಸ್ವಾಮಿ ಅವ್ರನ್ನ, ಆಮೇಲೆ DC ತಮ್ಮಣ್ಣ ಅವ್ರನ್ನ, ಮತ್ತು ಕುಮಾರಸ್ವಾಮಿ ಅವರ ತಾಯಿಯ ತಂಗಿ ಏನಿದ್ದಾರೆ ಸಾವಿತ್ರಮ್ಮ ಅವ್ರನ್ನ ನಾವೆಲ್ಲ ಇದು ಮಾಡಿದ್ದೇವೆ ಸರ್. ಅವ್ರನ್ನ ಅಕ್ಯೂಸ್ಡ್ ಅಂದ್ರೆ ಆರೋಪಿಗಳು ಅಂತ. ಆದ್ರೆ ಕೋರ್ಟಿನದ್ದು ಇದು ಅವ್ರಿಗೆ ಏನ್ ಇದು ಇಲ್ಲ, ಇದು ಸರ್ಕಾರದ ಅಧಿಕಾರಿಗಳು ಮಾಡುವ ಕೆಲಸವನ್ನ ವಿಳಂಬ ಮಾಡಿಲ್ಲ ಅವರು. ಅವ್ರು ಯಾಕೆ ಇಲ್ಲಿರುವ ಅವಶ್ಯಕತೆ ಇದೆ, ಅವ್ರನ್ನ ತೆಗೀರಿ ಅಂತ ಹೇಳಿದ್ರು. ನಾವು ಹೈಕೋರ್ಟ್ ಆದೇಶದವರೆಗೆ ತೆಗೆದೇವೆ ಹೊರತಾಗಿ ನಾವು ಮೊದಲೇ ಇನ್ಕ್ಲೂಡ್ ಮಾಡಿದ್ದೇವೆ ಸರ್ ಅವ್ರನ್ನ. ಅವ್ರು ಇಲ್ಲಿ ಮಟ್ಟಿಗೆ ಬಂದು ಎಲ್ಲರೂ ತಮ್ಮ ಆರ್ಗ್ಯುಮೆಂಟ್ ಅನ್ನ ಅವ್ರು ಸ್ಪಷ್ಟವಾಗಿ ಹೇಳಿ, ಆಮೇಲೆ ನ್ಯಾಯಾಲಯ ಒಂದೇನು ನಿರ್ಣಯ ಕೊಡ್ತದೆ ಅದನ್ನ ನಾವೆಲ್ಲರೂ ಗೌರವಿಸಬೇಕು, ಪಾಲಿಸಬೇಕು. ಅಂದ್ರೆ ಈಗ ಏನ್ ಮಾರ್ಚ್ 19ನೇ ತಾರೀಕು ಹೈಕೋರ್ಟ್ ಆದೇಶ ಕೊಟ್ಟಿತ್ತು, ಈಗ ಅದನ್ನ ಈಗ ಸರ್ಕಾರ ಪಾಲಿಸಲೇಬೇಕೀಗ. ಕರ್ನಾಟಕ ಸರ್ಕಾರ ಬೇರೆ ದಾರಿ ಇಲ್ಲ ಅಂತ ಅಲ್ವಾ ಸರ್? ಆದ್ರೆ ಏನಾಗಿದೆ ಸರ್, ಈಗ ಸುಪ್ರೀಂ ಕೋರ್ಟ್ದಲ್ಲಿ ಅವರು ಹೋಗಿದ್ರಿಂದ ಅವರಿಗೆ ಸುಪ್ರೀಂ ಕೋರ್ಟ್ದವರು ಒಂದು ಅವಕಾಶ ಕೊಟ್ಟಿದ್ದಾರೆ, ನೀವು ಹೈಕೋರ್ಟ್ ಎದುರುಗಡೆಗೆ ಹೋಗ್ರಿ ಅಂತ. ನನಗನ್ಸು ಮಟ್ಟಿಗೆ ಅವರು ಏನ್ ಹಾಕ್ತಾರೆ ಇಲ್ಲಿ ಹಾಕ್ಲಿ, ಎಲ್ಲಿ ಹೈಕೋರ್ಟ್ ಅಲ್ಲಿ. ಯಾಕಂದ್ರೆ ಇವತ್ತು ಹೈಕೋರ್ಟ್ ಒಂದು ಡಿವಿಷನ್ ಬೆಂಚ್ ಏನಿದೆ, ಜಸ್ಟಿಸ್ ಸೋಮಶೇಖರ್ ಅವರು ನೇತೃತ್ವದೊಳಗೆ ಏನಿದೆ ಅಲ್ಲ, ಅವರು ತುಂಬಾ ನಿಷ್ಪಕ್ಷವಾಗಿ ನ್ಯಾಯದ ಪರವಾಗಿ ಮತ್ತು ತುಂಬಾ ಸ್ಪಷ್ಟವಾಗಿ ಗ್ರೇಟ್ ಕನ್ವಿಕ್ಷನ್ ಅವರು ಅದನ್ನು ಮುಂದುವರಿಸ್ತಾ ಇದ್ದಾರೆ. ಇದು ನಮಗೆ ಎರಡೂ ಕಡೆಗೆ ಸುಪ್ರೀಂ ಕೋರ್ಟ್ ನಿರ್ಣಯ ನಿನ್ನೆದು ಮತ್ತು ಹೈಕೋರ್ಟ್ ಎರಡು ನಮಗೊಂದು ತುಂಬಾ ಸಂತೃಪ್ತಿ ತಂದಿವೆ. ಅವರಿಗೆ ನಾವು ನಮ್ಮ ಧನ್ಯವಾದಗಳನ್ನ ಹೇಳ್ತೇವೆ. ಎಸ್ ಸರ್. ಈಗ ಏನು 71 ಎಕರೆ 30 ಗುಂಟೆ ಗೋಮಾಳ, ಈಗ ನೀವು ಹೇಳಿದ್ರಿ, ಈಗ ಅವರ ಕುಟುಂಬಸ್ಥರು ಕುಮಾರಸ್ವಾಮಿ ಅವರ ಮಾವ ಮತ್ತೆ ಅವರ ಭಾವ, ಹೀಗೆ ಇನ್ನು ಎಷ್ಟು ಜನ ಇದರಲ್ಲಿ ಸುತ್ತ ಇದು ಕಬಂಧ ಬಾಹುಗಳಿದಾವೆ ಸರ್? ಸರ್ ನಮ್ದೇನೋ ಒಂದು ವಿನಂತಿ ಅಂದ್ರೆ, ನಿಮ್ಮ ಯಾರೇ ಒಬ್ಬರು ರಿಪೋರ್ಟರ್ ನಮ್ ಕಡೆಗೆ ಬಂದ್ರೆ, ಇವ್ರೇನು ತುಂಬಾ ಪ್ರಸಿದ್ಧ ಸಾಹಿತಿ ಇದಾರಲ್ಲ, ಯಾರು ದೇವನೂರು ಮಹಾದೇವರು, ನಾನು ಇಬ್ರು ಕೂಡ್ಕೊಂಡು ಒಂದು 32 ಪುಟ ಇರಬೇಕು, ಚಿಕ್ಕದು. ನಾವು ದಾಖಲೆಗಳು ಮಾತಾಡುತ್ತೀವಿ ಅಂತ ಮಾಡೋರಿ. ನಮ್ಮ ಕಾಮೆಂಟ್ ಅತಿ ಕಡಿಮೆ, ಏನು ಇಲ್ಲ ಅಂದ್ರೂ ಅಡ್ಡಿ ಇಲ್ಲ, ಸ್ವಲ್ಪ ಬಹಳ ಕಡಿಮೆ. ಆ ಎಲ್ಲಾ ದಾಖಲಾತಿಗಳನ್ನ ನಾವು ಅದ್ರೊಳಗೆ ಕೊಟ್ಟೇವ್ರಿ, ಇನ್ಕ್ಲೂಡಿಂಗ್ ಈ 71 ಎಕರೆ 30 ಗುಂಟೆ. ಇದನ್ನ ನಾವು 2023ರಲ್ಲಿ ಏನ್ ನಾವು ಹೈಕೋರ್ಟ್ ದಲ್ಲಿ ಆಗಸ್ಟ್ದಲ್ಲಿ ಹಾಕಿದೆವು. ಅದರದ ನಂತರ ನಾವು ಈ ಪುಸ್ತಕ ತಂದೆವು, ಯಾಕಂದ್ರೆ ಸಾಮಾನ್ಯ ಜನರಿಗೆ ಇದು ಏನಿದೆ ಅನ್ನೋದು ಗೊತ್ತಾಗಬೇಕು ಸರ್. ಅದನ್ನ ನೀವ್ ಯಾರು ಕಳಿಸಿದ್ರೆ ಅಂದ್ರೆ ನಾನು ಕಳಿಸ್ಕೊಡ್ತೀನಿ. ಅದು PDF ಇದೆಯಾ ಸರ್? ಅದು ನೋಡ್ಬೇಕು ಸರ್, ನಮ್ಮ ಪಬ್ಲಿಷರ್ಗೆ PDF ಇದ್ರೆ ನಾವು ಅದನ್ನೇ ನಾವು ಪಬ್ಲಿಷ್ ಮಾಡ್ಬಿಡ್ತೀವಿ. ನಾವು ಓದ್ತೀವಿ ಎಲ್ಲ, ನಾವು ಪ್ರತಿ ಎಪಿಸೋಡ್ ಅನ್ನು ಓದ್ತೀವಿ ಸರ್. ಇಲ್ಲ ಸರ್, ಅಲ್ಲಿ ಓದುವಂತದ್ದು ಎಲ್ಲಾನು ದಾಖಲಾತಿಗಳಿದಾವ್ರಿ. ಉದಾಹರಣಾರ್ಥವಾಗಿ ನಾನೇನು ಹೇಳ್ತಾ ಇದ್ದೇನೆ ಈಗ, ಯಾವುದು ನಮ್ದು 14 ಜನವರಿ 2020ರಂದು ಅವಾಗಿನ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರಾದ ಅಭಯ ಶ್ರೀನಿವಾಸ್ ಓಕಾ ಅವರು ಹೆಡೆಡ್ 2 ಜಡ್ಜ್ ಬೆಂಚ್ ಡಿವಿಷನ್ ಬೆಂಚ್ ಇತ್ತು. ಅವರು ನಮ್ಮ ಆರ್ಡರ್ ಕೊಟ್ಟಿದ್ದಾರೆ. ಅದೇ ಆರ್ಡರ್ ಇಂಪ್ಲಿಮೆಂಟ್ ಮಾಡಿಲ್ಲಂತೆ ನಾವೀಗ ಕಂಟೆಂಪ್ಟ್ ಹಾಕಿದ್ದು 2000. ಈಗ 5 ವರ್ಷ ಆದ್ರೂ ಆಗಿರ್ಲಿಲ್ಲ. ಈಗೇನಾಗಿದೆ, ಹೈಕೋರ್ಟ್ ಒಂದು ಅದಕ್ಕೆ ತುಂಬಾ ಮಹತ್ವ ಕೊಟ್ಟು ಅದನ್ನ ಬಹಳ ಗಂಭೀರವಾಗಿ ಅದನ್ನು ಮುಂದುವಯ್ತಾ ಇದ್ದಾರೆ. ಇದು ನಮ್ಗೆ ಬಹಳ ಸಂತೃಪ್ತಿ ಇದೆ. ಅವರು ಬರಲಲ್ಲಿ ಎಲ್ಲ ಹೇಳಿ, ಯಾಕಂದ್ರೆ ನ್ಯಾಯಾಲಯ ಯಾವಾಗಲೂ ಓಪನ್ ಇರ್ತಾವೆಲ್ಲ. ಸೊ ಈಗ ನಮ್ಗೆ 14 ಎಕರೆ ಅಲ್ಲ 71 ಎಕರೆ ಅನ್ನೋದು ಬಹಿರಂಗ ಆಗ್ತಾ ಇದೆ. ಎಕರೆ ಅನ್ನೋದೊಂದು ಅದು ಹಿಂದಿನ ಕೇಸು ನಮಗ್ ಸಂಬಂಧ ಇಲ್ಲ ಅಂತ ಹೇಳೋದು ಸರ್. ಏನ್ ಮಾಡಿದ್ರು ಬಹಳಷ್ಟು ಮಾಡಿ ಅದರಿಂದ ನೀವೇನ್ ನುಸುಳಿಕೊಳ್ಳಿಕ್ಕೆ ಅಂತೀರಿ, ಅಧಿಕಾರಿಗಳು ಮೊದಲು ಪ್ರಯತ್ನ ಮಾಡಿದ್ರು. ಆದ್ರೆ ಎಂದೂ ಕೂಡ ಕರ್ನಾಟಕ ಹೈಕೋರ್ಟ್ ಈ ನಿಂದನಾ ಕೇಸೊಳಗೆ ಅವನ್ನ ಸ್ವೀಕಾರ ಮಾಡಿಲ್ಲ. ಅವರ ಅಫಿಡವಿಟ್ ಅನ್ನು ಅವ್ರು ಹೇಳಿದ್ದಾರೆ, ನೀವು ಮೊದಲು ಅದನ್ನು ತೆರವು ಮಾಡಿ ಅಲ್ಲಿ ಹೋಗಿ ಶುರು ಮಾಡ್ರಿ ಕೆಲಸ. ಎರಡನೇದೇನಂದ್ರೆ, ಈಗಾಗಲೇ ನಿಮ್ಮ ರೆವಿನ್ಯೂ ಕಮಿಷನ್ ಮಾಡಿದ ಪ್ರಕಾರನೇ ಇದು 71 ಎಕರೆ 30 ಗುಂಟೆ ಇದೆ. ನೀವು ಕಾನ್ಸಂಟ್ರೇಟ್ ಮಾಡಬೇಕು 71 ಎಕರೆ ಅಂತ ಕಳೆದ 19 ಮತ್ತೊಮ್ಮೆ ರಿಇಟರೇಟ್ ಮಾಡ್ಯಾರ, ಮೊದಲು ಹೇಳ್ಯಾರ ಸರ್ ಅವರು. ಕೋರ್ಟಿಗೆ ಸ್ಪಷ್ಟ ಇದೆ ಇದು. ಈಗ ಏನ್ 14 ಎಕರೆ ಸರ್ವೆ ನಂಬರ್ ಇದೆ, ಅದ್ರ ಆಸ್ಪಾಸಿನ 71 ಎಕರೆ ಅಥವಾ ಬೇರೆನಾ ಸರ್? ಇಲ್ಲ, ಅದು ಮೊದಲನೇ ಸರ. ಯಾವುದು ಅದು ಸಂಪತ್ತು ಅವರಂತ ಹೇಳಿ ಮತ್ತೊಬ್ರು, ಈಗ ಮಾದೇಗೌಡರದು 2011ರೊಳಗೆ ಹಾಕಿದ್ರು, ಸಂಪತ್ ಅವರು 2002ರೊಳಗೆ ಹಾಕಿದ್ರು. ಈ ಅಧಿಕಾರಿಗಳು ಆ ಹಳೆಯ ಕೇಸನ್ನು ತಂದು ಇದಕ್ಕೆ ಯಾಕೆ ಜೋಡಿಸಿದ್ರು ಏನು ಅನ್ನೋದನ್ನ ಅವರೇ ಉತ್ತರ ಕೊಡ್ಬೇಕು ಸರ್. ಅದು ಸುದೈವದಿಂದ ಹೈಕೋರ್ಟ್ಗೆ ನಮ್ಮ ಇಲ್ಲಿ ಬಸವರಾಜ್ ಅವರಂತ ಸೀನಿಯರ್ ಅಡ್ವೊಕೇಟ್ ಇದ್ದಾರೆ ಸರ್. ಅಲ್ಲಿ ಹಂಗ ನಮ್ಮ ಪ್ರಶಾಂತ್ ಭೂಷಣ್ ಅವರು ಸುಪ್ರೀಂ ಕೋರ್ಟ್ದಲ್ಲಿ ತುಂಬಾ ಉತ್ಕೃಷ್ಟ ಹಲವಾರು ವರ್ಷಗಳಿಂದ ಮಾಡಿದ್ದಾರೆ. ಇಲ್ಲಿ ಬಸವರಾಜ್ ಅವರು ತುಂಬಾ
ಅಷ್ಟೇ ಪರಿಣಾಮಕಾರಿಯಾಗಿ ನಮ್ಮ ಕರ್ನಾಟಕದಲ್ಲಿ ಪ್ರಶಾಂತ್ ಭೂಷಣ್ ಅವರು ಅಂದ್ರೆ ಏನೂ ಇದು ಅತಿಶಯೋಕ್ತಿ ಆಗೋದಿಲ್ಲ. ಬಹಳ ವ್ಯವಸ್ಥಿತವಾಗಿ ಪರಿಣಾಮಕಾರಿಯಾಗಿ ಮಾಡಿದ್ದಾರೆ. ಮತ್ತು ಅವರ ಜೂನಿಯರ್ ಅವರು AR ಗೌತಮ್ ಅಂತಿದ್ದಾರೆ, ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಇದು ಕೆಲಸ ಏನದಲ್ಲ, ನ್ಯಾಯಾಲಯದೊಳಗೆ ವಕೀಲರದೇ ಒಂದು ಮಹತ್ವದ ಪಾತ್ರ ಇರ್ತದೆ ಸರ್. ಅವ್ರೆಲ್ಲ ಒಳ್ಳೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್. ಒಟ್ಟಾರೆ ಸರ್, ಈಗ ನಾವು ನೋಡಿದಾಗ ಅಂದ್ರೆ ಈಗ ಏನು ಒತ್ತುವರಿದಾರ ಇದ್ದಾರೆ ಇವರು ಬಹಳ ಪ್ರಭಾವಿಗಳು, ಇವರಿಂದ ಭೂಮಿನ ವಶಪಡಿಸ್ಬೇಕಾಗತ್ತಾ ಮತ್ತು ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬೇಕಾಗತ್ತೆ. ಇದು ಯಾಕೆಂದ್ರೆ ಸರ್ಕಾರಿ ಜಮೀನು ನುಂಗಿರೋದು, ಈ ಕ್ರಿಮಿನಲ್ ಕೇಸ್ ಹಾಕ್ಬೇಕು. ಇದು ಸಕ್ಸಸ್ ಆಗುತ್ತಾ ಸರ್? ಈ ಕೋರ್ಟ್ ಅಂತ ಒಂದು ಕಠಿಣ ಕ್ರಮ ಮುಂದೆ ಆಗುತ್ತಂತ? ಇಲ್ಲ ಸರ್, ಇದು 2014 ಆಗಸ್ಟ್ 5ರಂದು ಏನು ಲೋಕಾಯುಕ್ತರವಾಗಿನವರೊಂದು ಆದೇಶ ಕೊಟ್ಟಿದ್ರು, ಅದರದ್ದು 3 ಭಾಗ ಇದೆ ಸರ್. ಒಂದು ಗ್ರಾಂಟ್ ಲೆಟರ್ ಇದ್ರೆ ಮಾತ್ರ ಅವರಿಗೆ ಅದು ನ್ಯಾಯಯುತವಾಗಿ ಆಗ್ತದೆ. ಅವತ್ತು ಅಲ್ಲಿ ತಹಸೀಲ್ದಾರು, AC, DC, DDLR, ADLR ಅವರೆಲ್ಲರೂ ಕೂಡ್ಕೊಂಡು ಮಾಡಿದ್ರ ಪ್ರಕಾರ ಏನ್ರಿ, ಒಬ್ರು ಗಾಯತ್ರಿ ಅನ್ನೋರಿಗೆ 1 ಎಕರೆ 20 ಗುಂಟೆ ಬಿಟ್ರೆ ಯಾವುದೇ ಗ್ರಾಂಟ್ ಲೆಟರ್ಗಳಿಲ್ಲ. ಅಂದ್ರೆ ಇವ್ರೇನು ಖರೀದಿ ಮಾಡ್ಯಾವ ಅಂತ ಹೇಳ್ತಾರೆ, ಅವೆಲ್ಲವೂ ಇಲ್ಲಿಗಲ್. ಈಗ ನಾನು ನಿಮಗೆ ವಿಧಾನಸೌಧ ಮಾರಾಟ ಮಾಡಿದ್ದೇನೆ, ಖರೀದಿ ಮಾಡಕ್ಕಾಗತ್ತಾ? ಹಾಸ್ಯಾಸ್ಪದ ಆಗ್ತದೆ. ಗೋಮಾಳ ಜಮೀನು ಖರೀದಿ ಮಾಡೋದು ಅಥವಾ ಮಾರಾಟ ಮಾಡೋದು ಅಲ್ಲ ಸರ್. ಅದು ಯಾರಿಗೆ ಜೀವನದ ಪರಿಸ್ಥಿತಿ ನಿರ್ಗತಿಕರ ಇರ್ತಾರೆ ಅಂತವರಿಗೆ, ಅದು ಕೂಡ ಮೂಕ ಪ್ರಾಣಿಗಳಿಗೆ ಸಫಿಶಿಯಂಟ್ ಆಗಿ ಸ್ವಲ್ಪ ಎಕ್ಸ್ಟ್ರಾ ಇದ್ರೆ ಅವರಿಗೆ ಕೊಡಬಹುದು. ಗ್ರಾಂಟ್ ಅದು ಸರ್. ಇವರಿಗೆ ಯಾವುದೇ ಗ್ರಾಂಟ್ ಲೆಟರ್ಗಳಿಲ್ಲ. ಇವ್ರು ಏನ್ ಮಾಡಿದ್ದಾರೆ ನನ್ನ ಅಭಿಪ್ರಾಯದೊಳಗಂದ್ರೆ, ಅವ್ರು SC ST ಅವರಿಗೆ ಇವ್ರಿಗೆ ಎಲ್ಲಾನು ಒಂದು ಮೋಸ ಮಾಡಿ ನಮ್ಮ ಸರ್ಕಾರ ಜಮೀನನ್ನ ಇವರು ಇದು ಮಾಡ್ಕೊಂಡು ಕೂತಿದ್ದಾರೆ ಸರ್. ನನ್ನ ಅಭಿಪ್ರಾಯದೊಳಗೆ ಈಗ ಅವರಿಗೆ ಅಂತ ಈಗ ಹೆಂಗ ಬಳ್ಳಾರಿ ಒಳಗೆ ಸುಪ್ರೀಂ ಕೋರ್ಟ್ ಯಾವಾಗ ಗಟ್ಟಿಯಾಗಿ ನಿಂತು ಬಿಡ್ತು, ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ಧೈರ್ಯದಿಂದ ಸೀರಿಯಸ್ ಆಗಿ, ಅಲ್ಲಿ ಯಾರ್ಯಾರಿಗೆ ಏನೇನ್ ಆಗ್ಬೇಕಾಗ್ತದೆ. ಸೊ ಮೊದಲನೇದ್ದು ಏನಂದ್ರೆ, ಕಾಯ್ದೆ ಪ್ರಕಾರ ಯಾರಿಗೆ ಗ್ರಾಂಟ್ ಲೆಟರ್ಸ್ ಇಲ್ವೇ ಅಂದ್ರೆ ಯಾರಿಗೂ ಇಲ್ವೇ ಇಲ್ಲ, ಅದನ್ನು ವಾಪಸ್ ತಗೋಬೇಕು ಸರ್ಕಾರ. ನಂಬರ್ 2 ಏನಂದ್ರೆ, ಯಾರು ಒತ್ತುವರಿ ಮಾಡಿದ್ದಾರೆ ಕ್ರಿಮಿನಲ್ ಕೇಸ್ಗಳನ್ನ ಹಾಕಬೇಕು. ಅಷ್ಟೇ ಅಲ್ಲ, 3ನೇದ್ದು ಯಾವ ಅಧಿಕಾರಿಗಳು ಅವ್ರ ಜೊತೆಗೆ ಶಾಮೀಲಾಗಿದ್ದಾರೆ ಅವ್ರ ವಿರುದ್ಧನೂ ಕ್ರಿಮಿನಲ್ ಕೇಸ್ ಹಾಕ್ಬೇಕು ಸರ್. ಸೊ ಇದು ಇರೋದೇನದಲ್ಲ, ಇದ್ರೊಳಗೆ ಏನೋ ಒಂದು ನಯಾ ಪೈಸಾ ಅತಿಶಯೋಕ್ತಿ ಇಲ್ಲ. ಇವು 3 ಕ್ರಮಗಳು ಆಗ್ಲೇಬೇಕು. ಇವನ್ನ ಮಾಡಿದಾಗ ಮಾತ್ರ ಅವರು ಅದನ್ನ ಹೈಕೋರ್ಟ್ 14 ಜನವರಿ 2020 ಆದೇಶವನ್ನು ಪಾಲನೆ ಮಾಡ್ದಂಗ ಆಗ್ತದೆ. ಅಂದ್ರೆ ಹೈಕೋರ್ಟ್ ಕೂಡ ಈಗ ಬಹುಶಃ ಇದೇ ಆದೇಶನ ಕೊಡೋ ಸಾಧ್ಯತೆ ಇದೆ. ಈ ಅಂಕಿಅಂಶಗಳು ಕೊಡೋದಲ್ಲ ಸರ್, ಅಲ್ಲಿ ಹೋಗಿದ್ದು ಯಾಕಂದ್ರೆ ಹೈಕೋರ್ಟ್ ಆದೇಶ ಪಡಿತು ಇವು 3 ಮಾಡ್ರಿ ಅಂತ. ಅದಕ್ಕೆ ಅವ್ರಿಗೆ ಹೇಳ್ತು ಸರ್ಕಾರ, ಇವರು ಯಾರು ಹೈಕೋರ್ಟ್ ನಮ್ಮ ಪೀಠದವರು ಸರ್ಕಾರದ ಇವರಿಗೆ ವಕೀಲರಿಗೆ ಹೇಳಿದ್ರು, ನೀವು ಹೋಗಿ ನೀವು ಅವ್ರನ್ನ ಕೇಳ್ಕೊಂಡು ಬಂದು ಆನ್ ರೆಕಾರ್ಡ್ ಹೇಳ್ರಿ ಅಂತ. ಆನ್ ಇನ್ಸ್ಟ್ರಕ್ಷನ್ಸ್ ಅಂತಾರೆ ಅದಕ್ಕೆ. ಅವ್ರು ಹೇಳಿದ್ರು, ನಾವು ಕೇಳ್ಕೊಂಡು ಬಂದಿದ್ದೇವೆ, ನಾವು 3 ತಿಂಗಳದೊಳಗೆ ಅವ್ನ ಎವಿಕ್ಷನ್ ಮಾಡಿ ಕ್ರಿಮಿನಲ್ ಕೇಸ್ ಹಾಕಿ ಅಧಿಕಾರಿಗಳ ಶಾಮೀಲು ಅವ್ರು ಹಾಕಿ ನಮ್ಗೆ ಕಂಪ್ಲೈನ್ಸ್ ರಿಪೋರ್ಟ್ ಹಾಕ್ತೇವಂತ ಅವ್ರು ಹೇಳಿದ ಮೇಲೆ 14 ಜನವರಿ 2020 ಆರ್ಡರ್ ಮಾಡಿದ್ ಸರ್. ಅದು ಏಪ್ರಿಲ್ದೊಳಗೆ 3 ತಿಂಗಳಾಗ್ತದೆ. ಏಪ್ರಿಲ್ ಹೋಯ್ತು, ಮೇ ಹೋಯ್ತು, ಏನೂ ಮಾಡ್ಲಿಲ್ಲ. ಅದಕ್ಕೆ ನಾವು ಅನಿವಾರ್ಯವಾಗಿ ಡಿಸೆಂಬರ್ 2020 ಈ ಕಂಟೆಂಪ್ಟ್ ಕೇಸ್ ಹಾಕ್ಯಾವ ಸರ್. ಎಸ್ ಸರ್, ಅಂತಿಮವಾಗಿ ಈಗ ನಿಮ್ಗೆ ಇನ್ನೇನು ಒಂದು ಹೋರಾಟಕ್ಕೆ ಜಯ ಸಿಗೋ ಕಾಣಿಸ್ತಾ ಇದೆ ಸರ್? ನೋಡ್ರಿ ಸರ್, ಇದು ಹೋರಾಟಕ್ಕೆ ಜಯ ನಮ್ಗೆ ಅಲ್ಲ ಸರ್, ಇದು ನ್ಯಾಯಕ್ಕೆ ಜಯ. ನೀವು ಮಾಧ್ಯಮದ ಮಿತ್ರರೇನು ಇಷ್ಟು ಆಸಕ್ತಿಯಿಂದ ಮಾಡ್ತಾ ಇದ್ದೀರಿ. ಒಳ್ಳೆಯ ಸರ್ಕಾರದ ಅಧಿಕಾರಿಗಳು ಕೂಡ ಇವತ್ತೇನೋ ಧೈರ್ಯ ಮಾಡೋದನ್ನ ತೆರವು ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ದೇಶದ ಸಂವಿಧಾನ ಏನೋ ನಮ್ಮ ನ್ಯಾಯಾಂಗ ಇದೆ, ಅವ್ರು ಏನ್ ಮಾಡ್ತಾ ಇದ್ದಾರೆ, ಅವರೆಲ್ಲರಿಗೂ ಇದು ಒಂದು ಜಯ ಸಿಕ್ಕಂಗೆ ಸರ್. ಯಾಕೆ ಇದನ್ನ ಸರ್ಕಾರದವ್ರು ಮಾಡಬೇಕಾದ ಕೆಲಸವನ್ನ ನಾವು ಅನಿವಾರ್ಯವಾಗಿ ಮಾಡ್ಬೇಕಾಗುತ್ತೆ. ಕೆಲವೊಂದ್ಸಲ ಸರ್ಕಾರ ಮಾಡಕ್ಕಾಗ್ದೇನ ನಿಮ್ಮಂತ ಹೋರಾಟಗಾರರು ಮಾಡಿ ಮುಗಿಸಿರೋ ದಾಖಲೆಗಳಿದೆ. ನಾನು 1979 ಏನು ಭಾರತಕ್ಕೆ ಬಂದೆ, ಮೊದಲನೇ PIL ಕೇಸು ಹೈಕೋರ್ಟ್ ಒಳಗೆ 84 ಹಾಕಿವ್ ಸರ್. ಅವತ್ತಿನಿಂದ ಇವತ್ತಿನವರೆಗೆ ನಾವು ಮಾಡಿದ ಎಲ್ಲಾ ಕೆಲಸಗಳು ಸರ್ಕಾರ ಮಾಡಬೇಕಾದ ಕೆಲಸ ಸರ್ಕಾರ ಮಾಡಿರೋದ್ರಿಂದ ಅವ್ರ ವಿರುದ್ಧ ಹಾಕಿವ್. ಈಗ ಫಾರ್ ಎಕ್ಸಾಂಪಲ್ ತುಂಗಭದ್ರಾ ಮಾಲಿನ್ಯ ಅಂದ್ರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಿಯಂತ್ರಣ ಮಾಡಿ ಬಹಳ ಮುಖ್ಯವಾದ ಕೇಸ್. ಇದ್ರ ಬಗ್ಗೆ ನಾನು ಸಪರೇಟ್ ಮಾತಾಡ್ಬೇಕು. ಇದನ್ನ ಕ್ವಾಲಿಫೈ ಕೊನೆಗೆ ಹಾಕಿದ್ವಿ, ಯಾಕಂದ್ರೆ ಎಲ್ಲರೂ ಅದ್ರೊಳಗೆ ಬರ್ತಾರೆ. ಸೊ ಇದು ಯಾವಾಗಲೂ ಸರ್ಕಾರ ತಾವು ಮಾಡಬೇಕಾದ ಕೆಲಸ ಮಾಡಲಾರ ಸಲುವಾಗಿ
ನಮ್ಮಂತ ನಾಗರಿಕರು, ಸಂಘಟನೆಗಳು ನಾವು ಅದನ್ನು ಹೋರಾಟ ಮಾಡಬೇಕಾಗ್ತದೆ. ನಿಮ್ಮಂತವರೆಲ್ಲ ಅದನ್ನ ಜನರಿಗೆ ಒಯ್ತಾ ಇದ್ದಾರೆ. ನಾವೆಲ್ಲರೂ ಕೂಡಿ ಮಾಡೋದು ಇದು ನಮ್ಮೆಲ್ಲರ ಪ್ರಯತ್ನಗಳಿಗೆ ಜಯ ಹೊರತಾಗಿ ಇದು ನಮಗೆ ನಮ್ಮ ಹೋರಾಟಕ್ಕೆ ಜಯ ಅಂತ ಅಂದ್ರೆ ತಪ್ಪಾಗ್ತದೆ. ಎಸ್ ಆಗ್ಲಿ ಸರ್. ಇದು ನಾಳೆ ಯುಗಾದಿ ಹಬ್ಬ ಬರ್ತಾ ಇದೆ. ತಾವು ಹೇಳಿದಾಗೆ ನಾವು ಈ ಹೋರಾಟದ ಮೂಲಕನೇ ಒಂದು ಹೊಸ ನಾಡೋಣ ಕಟ್ಟೋಣ. ನಿಮ್ಮ ಹೋರಾಟದ ಜೊತೆ ನಾವು ಯಾವಾಗ್ಲೂ ಸದಾ ಇರ್ತೀವಿ ಅಂತ ಹೇಳಿ ಮಾತುಕತೆ ಮುಗಿಸ್ತೀನಿ. ಮಾತಾಡಿದ ಧನ್ಯವಾದಗಳು ಸರ್. ನಮಸ್ಕಾರ. ಏನೊಂದು ಇದು ಕಾನ್ಸೆಪ್ಟ್ ಅದು ನಮ್ಮದು ಆಗಿದೆ. ತುಂಬಾ ಹಾರ್ದಿಕ ಧನ್ಯವಾದಗಳು ತಮಗೆ. ನಮಸ್ತೆ ಸರ್. ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮ